ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಸೆಕ್ಸ್ ಎಜುಕೇಷನ್ ನಾನು ಮಾಡ್ತೀನಿ, ಸೆಕ್ಸ್ ಬಗ್ಗೆ ಥೆರಪೀಸ್ ಮಾಡ್ತೀನಿ. ಸೊ ಇದು ಒಂದು ನಿನ್ನೆ ನಮ್ಮ ಹತ್ರ ಒಂದು ಪೇಷಂಟ್ ಬಂದಿದ್ದರು. ಒಳ್ಳೆಯ ಹುದ್ದೆನಲ್ಲಿ ಇದ್ದಾರೆ, ಒಳ್ಳೆಯ ಸಂಪಾದನೆ ಇದೆ, ದೇವ್ರ ದಯದಿಂದ ಎಲ್ಲ ಚೆನ್ನಾಗಿದೆ. ಓನ್ಲಿ ಇಷ್ಟೆಲ್ಲ ಮಾಡೋರ ಒಳಗಡೆ ಅವರು ಸ್ವಲ್ಪ ಸೆಕ್ಸುವಲಿ ವೀಕ್ ಆಗಿದ್ದಿರ್ತಾರೆ. ಯಾಕಂದರೆ ಹೆಂಡತಿ ಮಕ್ಕಳು ಬೆಂಗಳೂರಿನಲ್ಲಿ ಜಾಬ್ಗಾಗಿ ಇಲ್ಲಿಂದ ಒಂದು 300 ಕಿಲೋಮೀಟ್ರ್ 400 ಕಿಲೋಮೀಟ್ರ್ ಅವ್ರು ದೂರಾಗಿ ಇರ್ತಾರೆ. ಯಾಕಂದರೆ ಗವರ್ಮೆಂಟ್ ಜಾಬು, ಒಳ್ಳೆ ಹುದ್ದೆಯಲ್ಲಿ ಇದ್ದಾರೆ. ಸೊ ಅದರಲ್ಲಿ ಜಾಬ್ ಪ್ರೆಷರ್ ಜಾಸ್ತಿ. ಅದರಲ್ಲಿ ಇವರು ಪ್ರಾಮಾಣಿಕ ಅಧಿಕಾರಿ, ಯಾವುದೋ ಭ್ರಷ್ಟ ಅಧಿಕಾರಿ ಇಲ್ಲ. ಟೈಮ್ ಟು ಟೈಮ್ ಜಾಬ್ ಮಾಡಬೇಕು, ಜನರ ಸಂಪರ್ಕ ಮಾಡಬೇಕು, ಜನರ ಕಷ್ಟ ಸುಖ ನೋಡಿಕೊಂಡು ಅವ್ರಿಗೆ ಏನು ಪರಿಹಾರ ಅಂತ ಮಾಡಿಕೊಡ್ಬೇಕಂತ ಸ್ವಲ್ಪ ವೆರಿ ಪ್ರಾಂಪ್ಟ್ ಪರ್ಸನ್. ಸೊ ಅದರಲ್ಲಿ ಸ್ವಲ್ಪ ಫಿಸಿಕಲಿ ಆ್ಯಕ್ಟಿವ್ ಆಗಿ ಇಲ್ಲ, ಹೊರಗಡೆ 3 ಟೈಮ್ ಊಟ ಹೊರಗಡೆ, ಜೊತೆಗೆ ಬರೀ ಜಾಬು ಮಾಡ್ತಾ ಏನಾಗಿದೆ, ಸೆಕ್ಸುವಲಿ ವೀಕ್ ಆಗಿದ್ದಾರೆ. ಸೊ ಆಮೇಲೆ ಅವ್ರಿಗೆ ಬರ್ತಾ ಗೊತ್ತಾಗ್ಬಿಡುತ್ತೆ, ಅವರು ವೈಫ್ ಸ್ವಲ್ಪ ಬೇರೆ ಹುಡುಗರ ಜೊತೆಗೆ ಆಗಲಿ, ಬೇರೆ ಪುರುಷರ ಜೊತೆಗಾಗಲಿ ಸಂಪರ್ಕ ಇಟ್ಕೊಂಡಿದ್ದಾರೆ. ಅನೈತಿಕ ಸಂಬಂಧ ಅಂತ ನಾವು ಹೇಳ್ತೀವಲ್ಲ, ಆ ಥರ ಇಟ್ಕೊಂಡಿದ್ದಾರೆ. ಇವಾಗ ಅವ್ರದ್ದು ಕ್ವಶನ್ ನನ್ನ ಹತ್ರ ಬಂದ ಮೇಲೆ ಏನಂದರೆ, ನಾನು ಈ ಪ್ರಾಬ್ಲಮ್ನ ನನ್ನ ಸರ್ ಹೇಗೆ ಡೀಲ್ ಮಾಡಲಿ, ಇವಾಗ ಈ ಸಿಚುವೇಶನಲ್ಲಿ ನಾನು ಏನು ಮಾಡಲಿ. ಸೊ ವೈಫಿಗೆ ನಾನು ಕೇಳಿದೆ, ಯಾಕೆ ಈ ಥರ ಮಾಡ್ತಾಯಿದ್ದೆ, ನಾವು ಒಳ್ಳೆ ಮನೆ ತರದವರು, ಪ್ರಪಂಚದಲ್ಲಿ ನಮ್ಮದು ಒಂದು ಒಳ್ಳೆ ಇಮೇಜ್ ಇದೆ, ಊರದಿಂದ ಬಂದಾಗ ನಾನು ಏನಿರಲಿಲ್ಲ, ಇಲ್ಲೇ ಬೆಂಗಳೂರಿನಲ್ಲಿ ಒಂದು ಸೈಟ್ ತೊಗೊಂಡ್ಬಿಟ್ಟು ಮನೆ ಕಟ್ಟಿಸಿ ನಿಮಗೆ ಏನೇನು ಸೌಕರ್ಯ ಬೇಕು ಎಲ್ಲ ನಾನು ದಿನ ರಾತ್ರಿ ದುಡ್ದು ನಿಮಗೆ ಕೊಟ್ಟಿದ್ದೀನಿ. ಆದರೆ ತಾವು ಯಾಕೆ ಈ ಥರ ಮಾಡ್ತಾಯಿದ್ದೀರಾ ಅಂತ ವೈಫಿಗೆ ಕೇಳ್ದಾದ್ಮೇಲೆ ಹೇಳ್ತಾರೆ, ಇವಾಗ ಯಾವ ಸುಖ ನಿಮ್ಮದಿಂದ ನನಗೆ ಪಡೆಯೋಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಅದಕ್ಕೆ ನಾನು ಬೇರೆಯವ್ರ ಹತ್ರ ಹೋಗ್ತಾಯಿದ್ದೀನಿ. ಅದೇ ಸುಖ ತಾವು ಕೊಟ್ಟಿದ್ರೆ ನಾನು ಯಾಕೆ ಬೇರೆಯವ್ರ ಹತ್ರ ಹೋಗ್ಬಿಡ್ತಿದ್ದೆ ಅಂತ ಈ ಥರ ಕೇಳ್ದಾದ್ಮೇಲೆ ಇವನಿಗೆ ಒಂದು ಸೂಸೈಡ್ ಮಾಡಬೇಕು. ಯಾಕಂದರೆ ನನ್ನ ಹತ್ರನೇ ಎಲ್ಲ ಇದೆ, ಕಾರಿದೆ, ಮನೆ ಇದೆ, ದೊಡ್ಡ ಬಂಗ್ಲೆ ಇದೆ, ಒಳ್ಳೆಯ ಆಸ್ತಿ ಇದೆ, ಆದ್ರೂ ಬಟ್ ಸೆಕ್ಸ್ನಲ್ಲಿ ನಾನು ವೀಕ್ ಇದ್ದೀನಲ್ಲ ಅಂತ ವೈಫೇ ನನ್ನ ಮುಖ ಮೇಲೇನು ಹೇಳಿಬಿಟ್ರಲ್ಲ, ನಿಮ್ಮ ಹತ್ರ ಗಂಡಸ್ತನೇ ಇಲ್ಲ ಅಂತ ನಾನು ಬೇರೆಯವ್ರ ಹತ್ರ ಹೋಗ್ತೇನೆ, ನಿಮ್ಮ ಹತ್ರ ಗಂಡಸ್ತನ ಇದ್ದರೆ ನಾನು ಬೇರೆ ಹತ್ರ ಹೋಗ್ತೇನೆ ಅಂತ. ಸೊ 2ನೇ ದಿನವೇ ಅದು ರೈಟ್ ಇದೆ, ಅವ್ರಿಗೆ ನಿದ್ದೆ ಬಂದಿಲ್ಲ. ಅರ್ಲಿ ಮಾರ್ನಿಂಗ್ ಸ್ವಲ್ಪ ಈ ಥರ ಯೂಟ್ಯೂಬ್ನಲ್ಲಿ ವೀಡಿಯೋ ನೋಡುವಾಗ ನಂದು ಒಂದು ವೀಡಿಯೋ ಅವ್ರಿಗೆ ಇಷ್ಟ ಆಗಿಬಿಟ್ಟು ನನ್ನ ಹತ್ರ ಬಂದಿದ್ದರು. ಸೊ ನಾನು ಏನೇನು ಹೇಳಿದೆ ಸರಿಗೆ. ಸೊ ಈ ಥರ ಎಷ್ಟೋ ಕೇಸಸ್ ನನ್ನ ಹತ್ರ ಬರುತ್ತೆ. ಮೇ ಬಿ ತಾವು ಕೂಡ ಈ ಥರ ತಮ್ಮ ಪ್ರಾಬ್ಲಮ್ನ ಸಿಚುವೇಶನ್ ಕೂಡ ಮಾಡ್ತಿರ್ಬೋದು, ಅಥವಾ ತಮಗೆ ಆ ಥರ ಭಯ ಇರ್ಬೋದು, ನನಗೆ ಈ ಥರ ಸೆಕ್ಸುವಲ್ ಪ್ರಾಬ್ಲಮ್ ಇದೆ, ನನ್ನ ವೈಫ್ ಎಲ್ಲೋ ಹೊರಗಡೆ ಹೋಗ್ಬೋದು, ಅಥವಾ ನನ್ನ ಪಾರ್ಟ್ನರ್ ಏನೋ ಮದುವೆ ಆಗಿಲ್ಲ, ನಾನು ಸ್ವಲ್ಪ ಸೆಕ್ಸುವಲಿ ವೀಕ್ ಆಗಿದ್ದೀನಿ, ನನ್ನ ಪಾರ್ಟ್ನರ್ ಎಲ್ಲಾದ್ರೂ ಹೊರಗಡೆ ಹೋಗ್ಬೋದು ಅಂತ ಈ ಥರ ಒಂದು ಮೈಂಡ್. ಯಾಕಂದರೆ ಮೈಂಡು ತುಂಬ ನೆಗೆಟಿವ್ ಮೈಂಡು, ಏನೇನೋ ಯೋಚನೆಗಳು ಕಲ್ಪನೆಗಳು ಬರುತ್ತೆ. ಈಗ ತಾವು ಫಾರ್ ಎಕ್ಸಾಂಪಲ್ ಫೋನ್ ಮಾಡಿದಿರ್ತೀರ, ಅವ್ರು ಏನೋ ಒಂದು ತಂದೆ ತಾಯಿಗೆ ಮಾತಾಡ್ತಾ ಇರ್ತಾರೆ, ಕಾಲ್ ಬಿಜಿ ಆಗುತ್ತೆ, ಬಿಜಿ ಬಂದ ತಕ್ಷಣ ಯಾರ ಜೊತೆಗಾರ ಮಾತಾಡ್ತಾ ಇದ್ದಾಳೆ ಏನೋ, ಸುಮ್ಮನೆ ಈ ಥರ ಕೆಟ್ಟ ನೆಗೆಟಿವ್ ವಿಚಾರಗಳು ಒಂದೊಂದು ಸತಿ ಬರುತ್ತೆ. ಸೊ ನಾನು ಏನೇನು ಅಡ್ವೈಸ್ ಮಾಡಿದೆ ಸರ್ಗೆ ಅಥವಾ ಪರ್ಟಿಕ್ಯುಲರ್ ಪೇಷಂಟ್ಸ್ಗೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಅವ್ರು ಹೋಗ್ತಿದ್ದೀರಲ್ಲ ಸರ್, ಪರವಾಗಿಲ್ಲ, ನೀವು ನಾರ್ಮಲೇ ಬಿಹೇವ್ ಮಾಡಿ. ನಿಮ್ಮ ರುಟೀನಲ್ಲಿ ಯಾವುದೋ ರೀತಿ ನೀವು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ, ಕೋಪ ತೋರ್ಸೋಕ್ಕೆ ಹೋಗಬೇಡಿ, ಅಥವಾ ಅವಾಯ್ಡ್ ಮಾಡೋಕ್ಕೆ ಹೋಗಬೇಡಿ, ಅಥವಾ ನೀ ಆ ಥರ ಮಾಡ್ತಾಯಿದ್ದೆ ಅಂತೂ ಏನೋ ಭಯಕ್ಕೆ ಹೋಗಬೇಡಿ. ಜಸ್ಟ್ ನಾರ್ಮಲ್ ಆಗಿರಿ. ರೆಗ್ಯುಲರ್ಗಿಂತ ಸ್ವಲ್ಪ ಎಕ್ಸೆಸ್ ಪ್ರೀತಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಮುಂಚೆ ನೀವು ಡ್ಯೂಟಿಗಾಗಿ 15 ದಿವ್ಸಕ್ಕೆ ಒಂದು ಸತಿ ಬರ್ತಿದ್ರ, ಅಥವಾ ತಿಂಗಳಲ್ಲಿ ಒಂದು ಸತಿ ಬರ್ತಿದ್ರ ಅಂದರೆ ಇವಾಗ ಏನು ಮಾಡಿ, ನೀವು ವಾರಕ್ಕೆ ಒಂದು ಸತಿ ಬರೋಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಯಾವಾಗ ಡ್ಯೂಟಿನಲ್ಲಿ ಸ್ವಲ್ಪ ಸ್ಪೇರ್ ಟೈಮ್ ಸಿಗ್ತಲ್ಲ, ಅವಾಗ ಸ್ವಲ್ಪ ಒಂದು ಫೋನ್ ಮಾಡಿಬಿಟ್ಟು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಹೆಂಡತಿಗೆ. ಮಹಿಳೆಯರಂದರೆ ಇಟ್ ಈಸ್ ಲೈಕ್ ಏನಂದರೆ, ಅವ್ರಿಗೆ ಕೇರ್ ಮಾಡ್ತಾ ಇರಬೇಕು, ಅವ್ರಿಗೆ ವಿಚಾರಿಸ್ತಾ ಇರಬೇಕು. ಟಿಫಿನ್ ಆಯಿತಾ, ಏನು ಮಾಡ್ತಿದ್ಯಾ, ಅಡುಗೆನಲ್ಲಿ ಏನಿದೆ, ಮಕ್ಕಳು ಸ್ಕೂಲ್ ಹೋದ್ರ, ಮತ್ತು ಮಗುಂದು ಹೇಗಿದೆ ಇಂಪ್ರೂವ್ಮೆಂಟ್ ಸ್ಕೂಲ್ನಲ್ಲಿ, ಅವನಿಗೆ ಯಾವುದೋ ಒಂದು ಕ್ಲಾಸ್ಗೆ ಕಳಿಸ್ಕೊಡೋಣ, ಮನೆಯಲ್ಲಿ ಏನಾದರೂ ರಿಪೇರಿ ಬಂದಿದೆಯೇನೋ, ಮೇಲಿನ ಮನೆಯದವ್ರು ಬಾಡಿಗೆ ಕೊಟ್ರ,
ಅಂದರೆ ಲೇಡೀಸ್ ಮೆಂಟಾಲಿಟಿ ಏನು ಗೊತ್ತಾ, ಅವ್ರಿಗೆ ಡಿಮಾಂಡ್ ಕೊಡಬೇಕು, ಕೇಳ್ತಾ ಇರಬೇಕು. ಪ್ಯಾಂಪರಿಂಗ್ ಏನಂದರೆ, ಪ್ಯಾಂಪರಿಂಗ್ ಇಂಗ್ಲೀಷ್ ವರ್ಡ್ ಪ್ಯಾಂಪರಿಂಗ್ ಅಂದರೆ ಪ್ಯಾಂಪರ್ ಮಾಡ್ತಾ ಇರಬೇಕು. ಸೊ ನೀವು ಸ್ವಲ್ಪ ಎಕ್ಸ್ಟ್ರಾ, ಮುಂಚೆ ಮಾಡ್ತಿದ್ರೆ ಪರವಾಗಿಲ್ಲ, ಸ್ವಲ್ಪ ಎಕ್ಸ್ಟ್ರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಎಕ್ಸ್ಟ್ರಾ ಕೇರ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ. ಏನೋ ಫಾರ್ ಎಕ್ಸಾಂಪಲ್ ಆಕೆ ಹೇಳ್ತಿದ್ದಾರಪ್ಪ, ನನಗೆ ಸ್ವಲ್ಪ ಲೋ ಬ್ಯಾಕ್ ಪೇಯ್ನ್ ಇದೆ ಅಂದರೆ, ಅಯ್ಯೋ ಏನೂ ಇಲ್ಲ, ಏಜ್ ಪ್ರಕಾರ ಇರುತ್ತೆ ಅಂತ ಹೇಳೋದು ಬಿಟ್ಬಿಟ್ಟು, ಏನಿರಲ್ಲ ಡಾಕ್ಟ್ರು ಅದೇ ಹೇಳ್ತಾರೆ, ಬಟ್ ಸ್ಟಿಲ್ ಯು ಮೇಕ್ ಶ್ಯೂರ್ ದ್ಯಾಟ್ ಅವ್ರಿಗೆ ಒಂದು ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಅವ್ರು ಹೇಳಿದ್ರು ನನಗೆ ಏನೋ ಸ್ವಲ್ಪ ಪಾರ್ಲರ್ ಹೋಗಬೇಕು, ಅಥವಾ ಏನೋ ಸ್ವಲ್ಪ ಹೇರ್ ಸ್ಟ್ರೇಟ್ನಿಂಗ್ ಮಾಡಬೇಕು, ಅಥವಾ ನನಗೆ ಒಂದು ಸೀರೆ ತೊಗೋಬೇಕು, ಬೇಡ ಅಂತ ಹೇಳಕ್ಕೆ ಹೋಗಬೇಡಿ, ಕರ್ಕೊಂಡೋಗಿ ಒಂದು ಒಳ್ಳೆ ಕ್ವಾಲಿಟಿ ಸೀರೆಸ್ ಕೊಡಿ. ಓಕೆ. ಮತ್ತು ಏನಂದರೆ ಫಸ್ಟ್ ಪಾಯಿಂಟ್ ಅದು ಎಕ್ಸ್ಟ್ರಾ ಲವ್, ಎಕ್ಸ್ಟ್ರಾ ಎಫರ್ಟು, ಎಕ್ಸ್ಟ್ರಾ ಕೇರು. ಇವಾಗ ಇದರಲ್ಲಿ ಏನಿದೆ ಗೊತ್ತಾ, ಒಂದೇ ಸಿಚುವೇಶನ್ನ ಎರಡು ರೀತಿಯಿಂದ ಡೀಲ್ ಮಾಡ್ಬೋದು. ಒಂದು, ನಿಮಗೆ ಗೊತ್ತಾಗಿದೆ ನಿಮ್ಮ ಹೆಂಡತಿ ಹೊರಗಡೆ ಹೋಗ್ತಿದ್ದಾಳೆ ಅಂತ, ಇದು ಹೊಡೆದು ಬಡ್ದು ಮನೆ ಹೊರಗಡೆ ತೆಗೆದು ಮಕ್ಕಳ ಭವಿಷ್ಯ ಹಾಳಾಗುತ್ತೆ ಇದರಲ್ಲಿ. ಇವಾಗ ಬರೀ ನೀವು ಗಂಡ ಹೆಂಡತಿ ಇಬ್ಬರೇ ಇಲ್ಲ, ಇಬ್ಬರು ಮಕ್ಕಳಿದ್ದಾರೆ ಜೊತೆಗೆ. ಸೊ ಅಟ್ಲೀಸ್ಟ್ ಆ ಮಕ್ಕಳ ಮುಖ ನೋಡ್ಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಇರಲಿ ಬಿಡಲಿ, ಬಟ್ ನೀವು ದಯವಿಟ್ಟು ಮಾಡಬೇಕಾದ್ರು ಸರ್ ಅಂತ ಹೇಳಿ ಒಂದು ಪಾರ್ಟ್ ಆಯ್ತು. ಎರಡನೇದು, ಸ್ವಲ್ಪ ನಾ ತಮಗೆ ಮೆಡಿಸಿನ್ ಕೊಡ್ತೇನೆ, ಸ್ವಲ್ಪ ತಮ್ಮ ಸೆಕ್ಸ್ ಪವರ್ನ ಜಾಸ್ತಿ ಮಾಡೋಕ್ಕೆ. ಅದು ಸ್ವಲ್ಪ ತಗೊಳ್ಳಿ, ದಿನನಿತ್ಯ ವ್ಯಾಯಾಮ ಮಾಡಿ. ಇವಾಗ ಜಾಬ್ ಮಾಡಿ ನಾನು ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಫಸ್ಟ್ ಪ್ರಯಾರಿಟಿ ಯೂಸ್ ಯುವರ್ ಪರ್ಸ್ನಲ್ ಲೈಫ್. ಯುವರ್ ಜಾಬ್ ಈಸ್ ಸೆಕೆಂಡರಿ ಥಿಂಗ್. ಯಾಕಂದರೆ ಜಾಬ್ ಎಲ್ಲ ಮಾಡಿ, ಎಲ್ಲ ಹಣ ಸಂಪಾದನೆ ಮಾಡಿ ನೀವು ಹೆಂಡತಿಗೆ ಕೊಡಬೇಕು, ಮಕ್ಕಳಿಗೆ ಕೊಡಬೇಕು, ನಿಮ್ಮ ಪರ್ಸ್ನಲ್ ಲೈಫ್ನಲ್ಲಿ ಯೂಸ್ ಮಾಡಬೇಕು. ಪರ್ಸ್ನಲ್ ಲೈಫ್ನಲ್ಲಿನೇ ಇಷ್ಟೆಲ್ಲ ತೊಂದರೆ ಇಟ್ಕೊಂಡು ಜಾಬ್ ಮಾಡೋದನ್ನೋದು ಏನು ಮೀನಿಂಗ್ ಇಲ್ಲ. ನಮ್ಮ ಹತ್ರ ಒಂದು ಪೊಲೀಸ್ ಆಫೀಸರ್ ಬರ್ತಾರೆ 3 months ಬಿಫೋರು, ಈ ಥರ ಸೆಕ್ಸುವಲ್ ಪ್ರಾಬ್ಲಮ್ ಇದೆ ಅಂತ, ಈ ಥರ ಅವ್ರಿಗೆ ಸ್ವಲ್ಪ ನಾನು ಅಡ್ವೈಸ್ ಮಾಡ್ತೀನಿ, ಈ ಥರ ಮಾಡಿ ಸರ್ ಅಂತ. ಪಾಪ ಅಷ್ಟು ಸೀರಿಯಸ್ಲಿ ತೊಗೊಂಡ್ಬಿಟ್ಟು ಅವ್ರ ಡ್ಯೂಟಿನಲ್ಲಿ 3 ತಿಂಗಳು ರಜಾ ಮಾಡಿಬಿಟ್ಟು ಕಂಪ್ಲೀಟ್ ನಾನು ಏನೇನು ಹೇಳಿದ್ದೀನಿ ಆ ಥರ ಫಾಲೋ ಮಾಡಿ ಇವಾಗ ಒಂದು ಚೆನ್ನಾಗಿ ರಿಕವರ್ ಆಗಿ ಇವಾಗ ತಿರ್ಗಾ ರೀಜಾಯಿನ್ ಮಾಡಿದ್ದಾರೆ. ಅಂದರೆ ಅಷ್ಟು ಡಾಕ್ಟರ್ ಹೇಳಿದ್ನ 100% ತಾವು ಪಾಲನೆ ಮಾಡಲೇಬೇಕು. ಆವಾಗ ಏನಾಗುತ್ತೆ, ಸೆಕ್ಸ್ ಪವರ್ ಚೆನ್ನಾಗಾಗುತ್ತೆ. ನೀವೇ ಒಳ್ಳೆ ರೀತಿಯಿಂದ ಸೆಕ್ಸ್ ಮಾಡೋಕ್ಕೆ ಹೋದರೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಬೇರೆಯವ್ರ ಹತ್ರ ಹೋಗೋದು, ಪ್ರೊವೈಡೆಡ್. ಮತ್ತೆ ಹೇಳ್ತೀನಿ, ಒಬ್ಬರೊಬ್ಬರು ಮಹಿಳೆಗೆ ಒಂದು ಸತಿ ಅದು ಒಂದು ಚಟ ಹತ್ಬಿಟ್ಟಲ್ಲ, ಹೊರಗಡೆಯಿಂದ ಟೇಸ್ಟ್ ಗೊತ್ತಾಯ್ತಲ್ಲ, ನೀವು ಎಷ್ಟೋ ಸೆಕ್ಸ್ ಮನೆಯಲ್ಲಿ ಕೊಡಿ, ಆಮೇಲೆ ಹೊರಗಡೆಯಿಂದ ಹೇಳ್ತಾರಲ್ಲ, ಮನೆಯಲ್ಲಿ ಎಷ್ಟೋ ಒಳ್ಳೆ ರೀತಿ ಅಡುಗೆ ಮಾಡಿದ್ರೆ ಧಾಬಾ ಅಥವಾ ಹೋಟೆಲ್ನಲ್ಲಿ ನೀವು ಊಟ ರುಚಿಯಾಗಿ ಅನಿಸುತ್ತಾ ಅಂತ. ಆ ಥರ ಒಂದು ಸತಿ ಅವ್ರಿಗೆ ಹೊರಗಡೆ ಟೇಸ್ಟ್ ಗೊತ್ತಾಯ್ತಂದ್ರೆ ಯೂಶಲಿ ಕಂಟ್ರೋಲ್ ಆಗಲ್ಲ. ಸಮ್ ಟೈಮ್ ಕಂಟ್ರೋಲ್ ಮಾಡ್ತಾ ಇಲ್ಲ ಅಂದರೂ ಜಸ್ಟ್ ನೋಡಿಬಿಟ್ಟು ಅವಾಯ್ಡ್ ಮಾಡಬೇಕಾದ್ರೆ ಮಕ್ಕಳ ಭವಿಷ್ಯ ಇದೆ. ನೀವು ಏನಾದರೂ ಅವ್ರಿಗೆ ಹೇಳಬೇಕು, ಅವ್ರು ನಿಮಗೆ ಏನಾದರೂ ಹೇಳಬೇಕು, ಇವೆಲ್ಲ ನಲ್ಲಿ ಏನಾಗುತ್ತೆ, ಮಕ್ಕಳ ಎಜುಕೇಷನ್ ಮೇಲೆ, ಅವ್ರ ಪರ್ಸ್ನಲ್ ಲೈಫ್ ಮೇಲೆ, ಅವ್ರ ಬೆಳವಣಿಗೆ ಮೇಲೆ ಇದರದ್ದು ಎಫೆಕ್ಟ್ ಆಗುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಳ್ಳೆ ರೀತಿ ಲವ್ ಕೊಡಿ, ಪ್ಯಾಂಪರ್ ಮಾಡಿ. ಎರಡನೇದು, ಆದಷ್ಟು ಅವ್ರು ಮಾಡ್ತಾ ಇದ್ದಾರೆ, ತಿರ್ಗಾನು ಮಾಡ್ತಾ ಇದೆ ಅಂದರೆ ಅದಕ್ಕೆ ಜಸ್ಟ್ ನೆಗ್ಲೆಕ್ಟ್ ಮಾಡಿ. ಮೂರನೇ, ತಾವು ಸೆಕ್ಸುವಲಿ ಸ್ಟ್ರಾಂಗ್ ಆಗಿರಿ. ಏನೋ ಮಾಡಿ ಮಕ್ಕಳು ಒಂದು ಲೆವೆಲ್ಗೆ ಬೆಳೀಲಿ, ಒಂದು ಸ್ವಲ್ಪ ಅವ್ರು ಸೆಲ್ಫ್ ಡಿಪೆಂಡೆಂಟ್ ಆಗಲಿ, ಒಂದು ಕಾಲೇಜ್ ಮುಗೀಲಿ, ಯಾವುದೋ ಒಂದು ಮಾಸ್ಟರ್ ಡಿಗ್ರಿ ಮಾಡಿಬಿಟ್ಟು ಅವ್ರವ್ರ ಪರ್ಸ್ನಲ್ ಲೈಫ್ನಲ್ಲಿ ಎಜುಕೇಷನಲ್ಲಿ. ಮತ್ತು ಒಂದು ಏಜ್ ಇರುತ್ತೆ ಮಹಿಳೆಯರನ್ನ, ಏನು ಗೊತ್ತಾ, 40 ಬಂದಿದ್ದಾರೆ, 45ವರೆಗೂ ಮಾಡ್ಬೋದು, 50ವರೆಗೂ ಮಾಡ್ಬೋದು. 50ನಲ್ಲಿ ಆದಮೇಲೆ ಆಮೇಲೆ ಸ್ಲೋಲಿ ನೈಸರ್ಗಿಕವಾಗಿ ಅವ್ರ ಸೆಕ್ಸ್ ಪವರ್ ಕಡಿಮೆ ಆಗೇ ಆಗುತ್ತೆ, ಮೆನೋಪಾಸ್ ಅಟೆಂಡ್ ಆಗೇ ಆಗುತ್ತೆ, ಆಮೇಲೆ ಅವ್ರು ಹೋಗೋಕ್ಕೂ ಆಗಲ್ಲ. ಅದರಲ್ಲಿ ನಾನು ಎಷ್ಟೋ ಪೇಷಂಟ್ನ ನೋಡಿದ್ದೀನಿ, ಎಷ್ಟೋ ಲೇಡೀಸ್ನ ನೋಡಿದ್ದೀನಿ, ಈ ಥರ ವ್ಯಭಿಚಾರ ಮಾಡ್ತಾರೆ ಅಥವಾ ಈ ಥರ ಹೊರಗಡೆ ಹೋಗ್ತಾರಲ್ಲ, ಹೊರಗಡೆ ಯಾವ ಹುಡುಗರಿಗೆ ಯಾವ ಗಂಡಸ್ರ ಜೊತೆಗೆ ಏನು ಕಾಯಿಲೆ ಇದೆ ಅಂತೂ ಚೆಕ್ ಮಾಡಲ್ಲ ಅವರು. ಇವಾಗ ಒಂದು ಪೇಷಂಟ್ಸು ಹೇಳ್ತಿದ್ರು ನಮಗೆ, ಅವ್ರು ಈ ಥರ ಒಬ್ಬರು ಮಹಿಳೆ ಇದ್ದರು, ಹೊರಗಡೆ ಹೋಗ್ತಾಯಿದ್ರು, ಇವಾಗ ಮೈ ತುಂಬ ಎಲ್ಲ ಬ್ಲ್ಯಾಕ್ ಆಗಿದೆ, ಕೈನ ಹಿಂಗೆ ಕವರ್ ಮಾಡಿಬಿಟ್ಟು ನಡೀತಾರೆ, ಕಾಲೆಲ್ಲ ಮುಚ್ಚಿಬಿಟ್ಟು ನಡೀತಾರೆ. ನಮ್ಮ ರಿಲೇಷನಲ್ಲಿ ಯಾವ ಒಂದು ಹುಡುಗನಿಗೆ ಬಿಟ್ಟಿಲ್ಲ ಅವ್ರಿಗೆ ಅಟ್ರ್ಯಾಕ್ಟ್ ಮಾಡೋದು, ಅವ್ರ ಹತ್ರ ಸೆಕ್ಸ್ ಮಾಡ್ಕೊಳ್ಳೋದು, ಯಾರೋ ಅವ್ರ ಮನೆಗೆ ಬಂದರೆ ಅವ್ರಿಗೆ ಸೆಕ್ಸ್ಗಾಗಿನೇ ರೆಡಿ ಮಾಡಬೇಕಂತ. ಆ ಥರ ಮಹಿಳೆ ಬರ್ತಾ ಇಡೀ ಬಾಡಿ ತುಂಬ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ, ಆ ಥರ ಯಾವುದೋ ಒಂದು ಕಾಯಿಲೆ ಬಂದಿದೆ.
ಸೊ ಇನ್ ಕೇಸ್ ಮಹಿಳೆಯರು ಈ ವಿಡಿಯೋ ನೋಡ್ತಾ ಇದ್ರೆ ನಾನು ನಿಮಗೆ ಒಂದು ರಿಕ್ವೆಸ್ಟ್ ಏನಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹಸ್ಬೆಂಡ್ ಏನಾದರೂ ಸೆಕ್ಸ್ನಲ್ಲಿ ವೀಕ್ ಆದರೆ ಅವ್ರಿಗೆ ಯಾವುದೋ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರದ್ದು ಕಾಯಿಲೆನ ರೆಡಿ ಮಾಡಿಸ್ಕೊಳ್ಳಿ. ಅದು ಬಿಟ್ಬಿಟ್ಟು ಹೊರಗಡೆ ಏನಾದರೂ ಹೋಗ್ತಾ ಇದ್ರೆ ದಯವಿಟ್ಟು ಮಾಡಬೇಡಿ. ಯಾಕಂದರೆ ಹೊರಗಡೆ ಸಮಾಜ ತುಂಬ ಕೆಟ್ಟೋಗಿದೆ. ಎಷ್ಟೋ ಕಾಯಿಲೆಗಳು ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಇಲ್ನೆಸ್ ಪ್ರಕಾರ ನಿಮಗೆ ಬರ್ಬೋದು. ಅದಕ್ಕೆ ಇದ್ದಿದ್ದನ್ನೇ ರೆಡಿ ಮಾಡಬೇಕು, ಇದ್ದಿದ್ನಲ್ಲಿನೇ ಖುಷಿ ಪಡಿಬೇಕು. ಯಾಕಂದರೆ ನಿಮ್ಮ ಫ್ಯಾಮಿಲಿ ಇದೆ, ನಿಮ್ಮ ಮಕ್ಕಳಿದೆ, ಅವ್ರ ಮೇಲೆ ನಿಮ್ಮಿಬ್ಬರು ರಿಲೇಷನ್ ಪ್ರಾಬ್ಲಮ್ನಿಂದ ಮಕ್ಕಳ ಎಜುಕೇಷನು, ಮಕ್ಕಳ ಪರ್ಸ್ನಲ್ ಲೈಫ್ನ ಹಾಳು ಮಾಡ್ಕೋಬೇಡಿ. ಮತ್ತು ತಮಗೆ ಯಾವುದೋ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ಮಾಹಿತಿ ಬೇಕು, ಪರ್ಟಿಕ್ಯುಲರ್ ವಿಷಯ ಬಗ್ಗೆ ಕೇಳಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಬರುವ ದಿನಗಳಲ್ಲಿ ಆ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ನಾನು ಮಾತಾಡ್ತೀನಿ. ಧನ್ಯವಾದ.